ಈ ವರ್ಷ CET ಕೌನ್ಸಿಲಿಂಗ್ ಅಟೆಂಡ್ ಮಾಡ್ತಾ ಇರಾ? ಹಾಗಾದರೆ ಈ ಒಂದು ವಿಡಿಯೋನ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡಿ, ಕಂಪ್ಲೀಟಾಗಿ ನೋಡಿ. ಸಾಕಷ್ಟು ಇಂಪಾರ್ಟೆಂಟ್ ವಿಷಯಗಳ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಯಾಕಂದರೆ ಸಾಕಷ್ಟು ಜನ ಸಾಕಷ್ಟು ತಪ್ಪುಗಳನ್ನ ಮಾಡಿದ್ದೀರಾ ಆಗಲೇ, ಅದಕ್ಕೋಸ್ಕರ. ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲ್ಲ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೊಂದು ಲೈಕ್ ಕೊಟ್ಬಿಡೋಣ. ವಿಡಿಯೋ ನೋಡೋಕ್ಕೆ ಸ್ಟಾರ್ಟ್ ಮಾಡಿ. ಇದೇ ರೀತಿ ಕೌನ್ಸಿಲಿಂಗ್ ಮುಗಿಯೋವರೆಗೂ ಕೂಡ ಬ್ಯಾಕ್ ಟು ಬ್ಯಾಕ್ ಎಲ್ಲ ಥರದ ಅಪ್ಡೇಟ್ಸ್ನ ಪಡ್ಕೊಳ್ಳಿ. ಮತ್ತು ಸಾಕಷ್ಟು ಜನ ವೆರಿಫಿಕೇಷನ್ ಸ್ಲಿಪ್ ಯಾವಾಗ ಬರ್ಬೋದು ಅಂತಲೂ ಕೂಡ ಕೇಳ್ತಾ ಇರಾ, ಅದ್ರ ಬಗ್ಗೆನೂ ಕೂಡ ತಿಳಿಸ್ಕೊಡ್ತೀನಿ. ಈ ಒಂದು ವಿಡಿಯೋನ ಮಾಡೋಕ್ಕೆ ಕಾರಣ ಮೇಜರಾಗಿ ಏನಂದರೆ ರೀಸನು, ನಿನ್ನೆ ಸಾಕಷ್ಟು ಜನ ಕಮೆಂಟ್ಸ್ಗಳ ಮಹಾಪೂರಗಳನ್ನೇ ಮಾಡಿದ್ದೀರಾ. ಅಲ್ಲಿ ಸಾಕಷ್ಟು ಜನ ಏನೇನು ತಪ್ಪು ಮಾಡಿದ್ದೀರಾ, ಏನೇನು ಎಫೆಕ್ಟ್ ಆಗುತ್ತೆ ನಿಮಗೆ ಅದರಿಂದ ಅನ್ನೋದನ್ನ ತಿಳಿಸ್ಕೊಡೋಕ್ಕೆ ಈ ಒಂದು ವಿಡಿಯೋನ ಮಾಡ್ತಾಯಿದ್ದೀನಿ. ಇಲ್ಲಿ ನೀವು ನೋಡ್ಬೋದು, ನೆನ್ನೆ ನೀವೇನು ನೋಡಿದ್ರಲ್ಲ, ಇದು ಜಸ್ಟ್ ನಿಮಗೆ ಯಾವುದೇ ಥರದ ವೆರಿಫಿಕೇಷನ್ ಸ್ಲಿಪ್ ಅಲ್ಲ, ಜಸ್ಟ್ ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಟೇಟಸ್ ಅಷ್ಟೇ. ಆನ್ಲೈನಲ್ಲಿ ನೀವು ಡಾಕ್ಯುಮೆಂಟ್ಸ್ ಏನೇನು ಸಬ್ಮಿಟ್ ಮಾಡಿದಾರಲ್ಲ, ನಂಬರ್ಗಳನ್ನ ಹಾಕಿದಾರಲ್ಲ, ಅದ್ರ ಪ್ರಕಾರ ನಿಮ್ಗೆ ಏನೇನು ರಿಸರ್ವೇಷನ್ಗಳು ಕ್ಲೈಮ್ ಆಗ್ಬೋದು ಅನ್ನೋ ಡೀಟೇಲ್ಸ್ ಇದೆ. ಇಲ್ಲಿ ನೀವು ಸಾಕಷ್ಟು ಜನ ಸ್ಟೂಡೆಂಟ್ಸ್ಗಳು ಕಮೆಂಟ್ ಆಗ್ತಿರೋದೇನೆಂದರೆ, ನನ್ನ ಕ್ಯಾಟಗರಿ ಬಂದ್ಬಿಟ್ಟು 3A ಇದೆ, SC/ST ಇದೆ, ಆದರೆ ನನಗೆ ಕ್ಯಾಟಗರಿ ಬಂದ್ಬಿಟ್ಟು ಇಲ್ಲಿ ಜನರಲ್ ಮೆರಿಟ್ ತೋರಿಸಿದೆ ಅಂತ ಹೇಳ್ತಾ ಇರ. ಏನಕ್ಕೆ ಆ ರೀತಿ ತೋರಿಸುತ್ತೆ ಅಂದರೆ, ನಿಮ್ಮ RD ನಂಬರ್ ಹಾಕಿರಲ್ಲ, ಇಲ್ಲಾಂದರೆ RD ನಂಬರ್ ಹಾಕಿರೋದು ನಿಮ್ಮದು ರಿಜೆಕ್ಟ್ ಆಗಿರುತ್ತೆ. ರಿಜೆಕ್ಟೆಡ್ ಲಿಸ್ಟ್ ಬಿಟ್ಟಾಗ ನೀವು ಅಪ್ಡೇಟ್ ಮಾಡಿರಲ್ಲ. ಅದಕ್ಕೋಸ್ಕರ ಏನು ಮಾಡ್ತಾರೆ ಅಂದರೆ, ನಿಮ್ಮ ಕ್ಯಾಟಗರಿ ಬಂದ್ಬಿಟ್ಟು ಜನರಲ್ ಮೆರಿಟ್ ಮಾಡಿಬಿಡ್ತಾರೆ. ಇಲ್ಲಿ ಜನರಲ್ ಮೆರಿಟ್ ಆದರೆ ಎಷ್ಟು ಡಿಸ್ಅಡ್ವಾಂಟೇಜ್ ಗೊತ್ತಾ ನಿಮಗೆ? ಇಲ್ಲಿ ಎಕ್ಸಾಂಪಲ್ ಆಗಿ ಹೇಳ್ತೀನಿ ನೋಡಿ. ಒಂದು ಕಾಲೇಜಲ್ಲಿ ಜನರಲ್ ಮೆರಿಟ್ ಕಟ್ ಆಫ್ ಬಂದ್ಬಿಟ್ಟು 25,000 ಇರುತ್ತೆ, ಆದರೆ ನಿಮ್ಮ ಕ್ಯಾಟಗರಿಗೆ ಕಟ್ ಆಫ್ ಬಂದ್ಬಿಟ್ಟು 50,000 ಇರುತ್ತೆ. ನೀವು ತೆಗೆದಿರೋ ರ್ಯಾಂಕಿಂಗ್ ಎಷ್ಟು? 50,000 ಅಂತಲೇ ಅಂದ್ಕೊಳ್ಳಿ. ಆದರೆ ನಿಮಗೆ ಅಲ್ಲಿ ಸೀಟ್ ಸಿಗಲ್ಲ. ಯಾಕೆ? ನೀವು ಕೊಟ್ಟಿರೋ ಕ್ಯಾಟಗರಿ ಯಾವುದಿಲ್ಲ, ಜನರಲ್ ಮೆರಿಟು. ಅದಕ್ಕೋಸ್ಕರ ಕ್ಯಾಟಗರಿ ರಿಸರ್ವೇಷನ್ ತುಂಬ ಅಂದರೆ ತುಂಬ ಇಂಪಾರ್ಟೆಂಟು. ಅದಕ್ಕೋಸ್ಕರ ನಿಮ್ದೇನಾದ್ರೂ ಇಲ್ಲಿ ಕ್ಯಾಟಗರಿ ರಿಸರ್ವೇಷನ್ ತಪ್ಪಾಗಿ ಬಂದಿದೆ ಅಂದರೆ ಇಮಿಡಿಯೇಟಾಗಿ ನೀವು KE ಆಫೀಸ್ಗೆ ಹೋಗಬೇಕಾಗುತ್ತೆ. ಆನ್ಲೈನಲ್ಲಿ ಎಡಿಟಿಂಗ್ ಬಿಡ್ತಾರಂತ ನೀವು ಕೇಳಿದ್ರೆ ಅದು ಲೆಸ್ ಅಂದರೆ ಲೆಸ್ ಚಾನ್ಸಸ್ ಇದೆ. ಯಾಕೆ ಅಂದರೆ ಎಡಿಟಿಂಗ್ ಆಪ್ಷನ್ ಆಗಲೇ ಸಾಕಷ್ಟು ಸಲ ಬಿಟ್ಟಿದ್ರು. ಅದಕ್ಕೋಸ್ಕರ ನೀವು ಅಲ್ಲೇ ಹೋಗ್ಬಿಟ್ಟು ಒಂದು ಲೆಟರ್ ಬರೆದ್ಬಿಟ್ಟು ರಿಕ್ವೆಸ್ಟ್ ಮಾಡ್ಕೊಂಡ್ರೆ ಏನೋ ಒಂದು ನಿಮ್ಗೆ ಮಾಡ್ತಾರೆ, ಎಡಿಟ್ ಮಾಡಿಬಿಟ್ಟು ಅಲ್ಲಿ ನಿಮಗೆ ಒಂದು ನಿಮ್ಮ ಕ್ಯಾಟಗರಿ ರಿಸರ್ವೇಷನ್ನ ಕ್ಲೈಮ್ ಮಾಡಿಕೊಡ್ತಾರೆ. ಮತ್ತು SNQ ಕೋಟೆ ಎಲಿಜಿಬಲ್ ನಾಟ್ ಎಲಿಜಿಬಲ್ ಅಂತ ಬಂದಿದೆ ಅಂದರೆ, ನೀವು ಯಾಕೆ ಅಂದರೆ ನಿಮ್ಮ ಇನ್ಕಮ್ ಸರ್ಟಿಫಿಕೇಟ್ನ ಅಲ್ಲಿ ಪ್ರೊಸೀಡ್ ಮಾಡಿರಲ್ಲ. ಅಲ್ಲಿ ನೀವು ಇನ್ಕಮ್ ಸರ್ಟಿಫಿಕೇಟ್ ಕೊಟ್ಟರೆ ಮಾತ್ರ ನೀವು SNQ ಕೋಟೆಗೆ ಎಲಿಜಿಬಲ್ ಆಗೋದು. ಅದಕ್ಕೋಸ್ಕರ ನಿಮ್ಗೆ ಇಲ್ಲಿ ಇನ್ಕಮ್ 0 ಅಂತ ತೋರಿಸಿರುತ್ತೆ. ನಿಮ್ಮದು ಇನ್ಕಮ್ ಸರ್ಟಿಫಿಕೇಟ್ ಕೊಟ್ಟಿರೋದು ಏನಾದರೂ ತಪ್ಪಾಗಿದೆ ಅಥವಾ ಇನ್ಕಮ್ ಸರ್ಟಿಫಿಕೇಟ್ ನೀವೇನಾದರೂ ಕೊಟ್ಟಿಲ್ಲ ಅಂದರೆ. ಇಲ್ಲಿ SNQ ಕೋಟೆ ನಿಮಗೆ ಇಲ್ಲಿ ಬಂದಿದ ತಕ್ಷಣ ಸಿಕ್ತು ಅಂತ ಅಲ್ಲ. ಇಲ್ಲಿ ನಿಮ್ಮ ರ್ಯಾಂಕಿಂಗ್ ಚೆನ್ನಾಗಿದ್ದು ನೀವೇನಾದರೂ ಇನ್ಕಮ್ ಸರ್ಟಿಫಿಕೇಟ್ ಕೊಟ್ಟಿಲ್ಲ ಅಂದರೆ ನಿಮಗೆ SNQ ಕೋಟಾ ಸಿಗೋ ಚಾನ್ಸಸ್ ಇದ್ದರೂ ಕೂಡ ನಿಮಗೆ ಆ ಒಂದು ಕೋಟಾ ಅಂಡರಲ್ಲಿ ನಿಮಗೆ ಸೀಟ್ ಅಲಾಟ್ ಆಗೋಲ್ಲ. ಅದಕ್ಕೋಸ್ಕರ ಕ್ಯಾಟಗರಿ ಮತ್ತು ಇನ್ಕಮ್ ಸರ್ಟಿಫಿಕೇಟ್ನ ಕರೆಕ್ಟಾಗಿ ಕೊಡಿ ಅಂತ ನಿಮಗೆ ಸ್ಟಾರ್ಟಿಂಗ್ ಅಪ್ಲಿಕೇಶನಿಂದನೂ ಕೂಡ ಹೇಳ್ತಾರೆ ನಾನು. ಆದರೆ ಸಾಕಷ್ಟು ಜನ ಮಿಸ್ಟೇಕ್ ಮಾಡ್ಕೊಂಡಿದ್ದೀರಾ. ಇದನ್ನು ನೀವು ಕ್ಲಿಯರ್ ಮಾಡಬೇಕಂದ್ರೆ ಇಲ್ಲಿ ನೀವು KE ಆಫೀಸ್ಗೆ ಹೋಗಬೇಕಾಗುತ್ತೆ, ಸರಿನಾ? ನೀವು ಕಾಲ್ ಮುಖಾಂತರ ಮಾಡಿದ್ರೆ ಅಂದರೆ ಅಲ್ಲಿ ಅಷ್ಟೊಂದೇ ನಿಮಗೆ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಸಿಗೋಲ್ಲ. ಅದಕ್ಕೋಸ್ಕರ ನಿಮ್ದು ಏನಾದರೂ ಕ್ಯಾಟಗರಿ ಮತ್ತು ಇನ್ಕಮ್ ಏನಾದರೂ ತಪ್ಪಾಗಿದೆ ಅಂದರೆ ಅದನ್ನ ಸರಿ ಮಾಡ್ಕೊಳ್ಳಿ. ಮತ್ತು ಕನ್ನಡ ಮೀಡಿಯಮ್ ಮತ್ತು ರೂರಲ್ ಬಗ್ಗೆ ಸದ್ಯಕ್ಕೆ ಯಾವುದೇ ಥರದ KE ಕಡೆಯಿಂದ ಅಪ್ಡೇಟ್ ಇಲ್ಲ. ನಿಮ್ಮ ಸ್ಯಾಡ್ ಸೈಡಲ್ಲಿ ಡಾಟಾ ಫೆಚ್ ಆಗಿರಲ್ಲ, ಒಂದು 6ನೇ ಕ್ಲಾಸ್ವರೆಗೂ ಕೂಡ ಫೆಚ್ ಆಗಿರುತ್ತೆ. ಆಮೇಲೆ ನಿಮ್ಮ ಸ್ಯಾಡ್ ಸೈಡಿ ನಂಬರ್ ಏನಾದರೂ ಚೇಂಜ್ ಆಗಿರ್ಬೋದು ಅಥವಾ ನಿಮ್ದು ಏನಾದರೂ ಇಶ್ಯೂಯಿಂದ ಅಲ್ಲಿ ಅಪ್ಡೇಟ್ ಆಗಿಲ್ಲದೆ ಇರ್ಬೋದು KSEB ಬೋರ್ಡ್ಗೆ. ಅದಕ್ಕೋಸ್ಕರ ಅವ್ರ ಕಡೆಯಿಂದ ಇವ್ರಿಗೆ ಡಾಟಾ ಬಂದಿರಲ್ಲ. ಅದಕ್ಕೋಸ್ಕರ ನಿಮಗೆ ರಿಸರ್ವೇಷನ್ ಕ್ಲೈಮ್ ಆಗಬೇಕಾಗಿರೋದು ಕೂಡ ಇಲ್ಲಿ ಕ್ಲೈಮ್ ಆಗಿಲ್ಲ. ಅದು ಕೂಡ ನಿಮಗೆ ಕ್ಲೈಮ್ ಆಗಬೇಕಂದ್ರೆ ಇಲ್ಲಿ KEಗೆ ಕಾಂಟ್ಯಾಕ್ಟ್ ಮಾಡಬೇಕಾಗುತ್ತೆ. ಇಲ್ಲಾಂದರೆ ನೀವೆಲ್ಲರೂ ಕೂಡ ಪ್ರತಿಯೊಬ್ಬರು ಕೂಡ ಈ ಒಂದು ಮೇಲ್ ಅಡ್ರೆಸ್ಗೆ ಮೇಲ್ ಮಾಡ್ತಾಯಿದ್ರೆ, ಸಾಕಷ್ಟು ಜನ ಮೇಲ್ಸ್ ಮಾಡಿದ್ರೆ ಆಮೇಲೆ ನಮ್ಗೆ ಇಲ್ಲಿ ವೆಬ್ಸೈಟಲ್ಲಿ ನೋಟಿಫಿಕೇಷನ್ ಬಿಡ್ತಾರೆ. ನೀವೇನು ಮಾಡಬೇಕು, ನಿಮ್ಗೆ ಯಾರಿಗಾರಿಗೆ ಕನ್ನಡ ಮೀಡಿಯಮ್ ಮತ್ತು ರೂರಲ್ ರಿಸರ್ವೇಷನ್ ಕ್ಲೈಮ್ ಆಗಿಲ್ಲ ಇದ್ದು ಅವರು ಏನು ಮಾಡಬೇಕು ಅನ್ನೋದು ಒಂದು ನೋಟಿಫಿಕೇಷನ್ ಬರುತ್ತೆ. ನಿಮ್ಗೆ 2 ಆಪ್ಷನ್ ಇರುತ್ತೆ. ಒಂದು KE ಆಫೀಸ್ಗೆ ಹೋಗಬೇಕು, ಇಲ್ಲಾಂದರೆ ಬಲ್ಗಾಗಿ ಜಾಸ್ತಿ ಜನ ನೀವು ಮೇಲ್ ಮಾಡಬೇಕಾಗುತ್ತೆ. ಅವಾಗ ಮಾತ್ರ ನಿಮಗೆ ಇಲ್ಲಿ KE ಕಡೆಯಿಂದ ರೆಸ್ಪಾನ್ಸ್ ಬರುತ್ತೆ. ಮತ್ತು ಇಲ್ಲಿ ನಿಮಗೆ ಆನ್ಲೈನ್ ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಟೇಟಸ್ ಇಲ್ಲಿ ಏನು ತೋರಿಸಿದೆಯಲ್ಲ, ಈ ಒಂದು ರಿಸರ್ವೇಷನ್ ನಿಮ್ಗೆ ಏನೇನು ಕ್ಲೈಮ್ ಆಗಿರುತ್ತೆ, ಇಲ್ಲಿ SC ಕ್ಯಾಟಗರಿ ಕ್ಲೈಮ್ ಆಗಿದೆ, ಕನ್ನಡ ಮೀಡಿಯಮ್ ರೂರಲ್ ಕ್ಲೈಮ್ ಆಗಿಲ್ಲ, ಸರಿನಾ? ಇಲ್ಲಿ ಏನೇನು ಕ್ಲೈಮ್ ಆಗಿರುತ್ತೆ ಆ ಒಂದು ಬೇಸಿಸ್ ಮೇಲೆ ನಿಮಗೆ ಇಲ್ಲಿ ಸೀಟ್ ಅಲಾಟ್ ಆಗುತ್ತೆ. ಇಲ್ಲಿ ಜನರಲ್ ಮೆರಿಟ್ ಕ್ಲೈಮ್ ಆಗಿತ್ತಾ, ಇಲ್ಲಿ ಜನರಲ್ ಮೆರಿಟಲ್ಲೇ ನಿಮಗೆ ಸೀಟ್ ಅಲಾಟ್ ಆಗುತ್ತೆ. ಇಲ್ಲಿ SNQ ಕೋಟಾ ನೋ ಅಂತ ಇತ್ತಾ, ನಿಮಗೆ SNQ ಕೋಟಾ ಸಿಗೋದು ಇಲ್ಲ, ಸಿಗೋ ಚಾನ್ಸಸ್ ಇದ್ರೂ ಕೂಡ, ಸರಿನಾ? ಇಲ್ಲಿ ಸ್ಟಡಿ ಡೀಟೇಲ್ಸ್ ಎಲ್ಲ ಕೂಡ ಇಲ್ಲಿ ಕ್ಲೈಮ್ ಆಗಿದೆ. ಇಲ್ಲಿ LM ಅಂದರೆ ಲಿಂಗ್ವಿಸ್ಟಿಕ್ ಮೈನಾರಿಟಿ, RM ಅಂದರೆ ಇದು ರಿಲಿಜಿಯಸ್ ಮೈನಾರಿಟಿ, ಇದು ನೀಟಿಗೆ ಬರುತ್ತೆ. ಈ ಒಂದು ಸ್ಟೇಟಸ್ ಯಾರ್ದಾರ್ದು ರಾಂಗ್ ಇದೆ, KE ಆಫೀಸ್ನ ವಿಸಿಟ್ ಮಾಡಿದ್ರೆ ಬೆಟರ್ ಆಗಿರುತ್ತೆ. ಆನ್ಲೈನಲ್ಲಿ ನಿಮಗೆ ಅಷ್ಟೊಂದು ಸೊಲ್ಯೂಷನ್ ಸಿಗೋದು ತುಂಬಾ ಡೌಟು, ಸರಿನಾ? ಅದಕ್ಕೋಸ್ಕರ ನಿಮಗೆ ಈ ಒಂದು ವಿಡಿಯೋನ ಮಾಡಿರೋದು. ಯಾಕಂದರೆ ಇಲ್ಲಿ ರಿಸರ್ವೇಷನ್ ತಪ್ಪಾಯಿತು ಅಂದರೆ ನಿಮಗೆ ಸೀಟ್ ಸಿಗೋದು ಕೂಡ ಅಲ್ಲಿ ಮಿಸ್ ಮ್ಯಾಚ್ ಆಗುತ್ತೆ. ನಿಮಗೆ ಬೇರೆ ಬೇರೆ ಕಾಲೇಜು ಬೇರೆ ಬೇರೆ ಸೀಟ್ ಸಿಗುತ್ತೆ, ನಿಮಗೆ ಒಳ್ಳೆ ಕಾಲೇಜ್ ಸಿಗೋ ಚಾನ್ಸಸ್ ತುಂಬಾ ಕಮ್ಮಿ ಆಗುತ್ತೆ. ಮತ್ತು ಇಲ್ಲಿ
ನೆಕ್ಸ್ಟು ವೆರಿಫಿಕೇಷನ್ ಸ್ಲಿಪ್ ಯಾವಾಗ ಬರುತ್ತೆ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ಯಾರಾದರೂ ಆಪ್ಷನ್ ಟೆಕ್ ಕೋರ್ಸ್ ಇನ್ನೂ ಬೈ ಮಾಡಿಲ್ಲ ಅಂದರೆ ಬೇಗ ಬೈ ಮಾಡಿ. ಯಾಕಂದರೆ ಫಸ್ಟ್ ರೌಂಡ್ ಆದಮೇಲೆ ಕೂಡ ನಿಮ್ಗೆ ಇಲ್ಲಿ ಅಪ್ಡೇಟ್ನ ನೀಡ್ತೀನಿ. ಮತ್ತು ನಿಮಗೆ ಮಾಕ್ ರೌಂಡ್ ಆದಮೇಲೆ ಕೂಡ ಇಲ್ಲಿ ಅಪ್ಡೇಟ್ ಬರುತ್ತೆ ಇಲ್ಲಿ ಕೆಳಗಡೆ. ಅಲ್ಲಿ ನೀವು ಸೀಟ್ ಮ್ಯಾಟ್ರಿಕ್ಸು ಮತ್ತು ಒಂದು ಕಟ್ ಆಫ್ ಎರಡೂ ಕೂಡ ಅನಲೈಸ್ ಮಾಡಿ ಯಾವ ರೀತಿ ಆಪ್ಷನ್ನ ಚೇಂಜ್ ಮಾಡಬೇಕನ್ನೋ ಡೀಟೇಲ್ಸ್ ಬರುತ್ತೆ. ಆಫರ್ ಪ್ರೈಸ್ ಬಂದ್ಬಿಟ್ಟು ಕೇವಲ ನಿಮಗೆ ಮಾಕ್ ರೌಂಡ್ ಸ್ಟಾರ್ಟ್ ಆಗೋವರೆಗೂ ಕೂಡ ಇರುತ್ತೆ. ಮಾಕ್ ರೌಂಡ್ ಆದಮೇಲೆ ನಿಮಗೆ 500 ಇನ್ಕ್ರೀಸ್ ಆಗುತ್ತೆ. ಫಸ್ಟ್ ರೌಂಡ್ ಆದಮೇಲೆ ಇನ್ನೊಂದು 500 ಇನ್ಕ್ರೀಸ್ ಆಗುತ್ತೆ. ಆಗ ಬೇಗ ಬೈ ಮಾಡ್ಕೊಳ್ಳಿ, ತುಂಬಾ ಯೂಸ್ಫುಲ್ ಆಗುತ್ತೆ. ಇವಾಗ ನಿಮಗೆ ವೆರಿಫಿಕೇಷನ್ ಸ್ಲಿಪ್ ಯಾವಾಗ ಬರ್ಬೋದು ಅದ್ರ ಬಗ್ಗೆ ನಿಮಗೆ ಬರೋದಾದರೆ, ಇಲ್ಲಿ ವೆರಿಫಿಕೇಷನ್ ಸ್ಲಿಪ್ ಬಗ್ಗೆ ನೀವು ಜಾಸ್ತಿ ಅಂತ ತಲೆ ಕೆಡ್ಸ್ಕೊಳ್ಳೋ ಅಗತ್ಯ ಇಲ್ಲ. ನಿಮಗೆ ವೆರಿಫಿಕೇಷನ್ ಸ್ಲಿಪ್ ಏನು ಮಾಡ್ತಾರೆ ಅಂದರೆ ಈ ವೀಕ್ ಎಂಡಲ್ಲಿ ಬರ್ಬೋದು, ಇಲ್ಲಾಂದರೆ ನೆಕ್ಸ್ಟ್ ವೀಕಲ್ಲಿ ಬರ್ಬೋದು. ಯಾಕೆಂದರೆ ಒಂದು ಜುಲೈ 8ನೇ ತಾರೀಕು ಒಂದು ಕೇಸ್ ಇದೆ ಸುಪ್ರೀಂ ಕೋರ್ಟಲ್ಲಿ ನೀಟದು. ಅದೆಲ್ಲ ಮುಗಿಸ್ಕೊಂಡು ನಿಮಗೆ ಒಂದು ವೆರಿಫಿಕೇಷನ್ ಸ್ಲಿಪ್ನ ರಿಲೀಸ್ ಮಾಡ್ಬೋದು. ಒಟ್ಟಿನಲ್ಲಿ ಶಾರ್ಟ್ಲಿ ರಿಲೀಸ್ ಮಾಡ್ತಾರೆ. ವಿತಿನ್ ನಿಮಗೆ 15th ಒಳಗಡೆ ಬರುತ್ತೆ, ಜುಲೈ 15th ಒಳಗಡೆ. ಏನು ಕೂಡ ತಲೆ ಕೆಡ್ಸ್ಕೋಬೇಡಿ. ಮತ್ತು ಇದೇ ರೀತಿ ಅಪ್ಡೇಟ್ಸ್ ಬೇಕಾದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಗೊಂದು ಲೈಕ್ ಕೊಟ್ಬಿಟ್ಟು ಎಲ್ಲರಿಗೂ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು.